ರಾಜ್ಯದಲ್ಲಿ ಕಳೆದ 6 ತಿಂಗಳ ಹಿಂದಿನಿಂದ ಬರಗಾಲಕ್ಕೆ ಒಳಗಾಗಿರ್ತಕ್ಕಂಥ ರಾಜ್ಯದ ರೈತರ ಸಂಕಷ್ಟಗಳೇನಿದೆ ಅದರ ಬಗ್ಗೆ ಸರ್ಕಾರ ಸರಿಯಾದ ರೀತಿಯ ಕ್ರಮವನ್ನು ತೆಗೆದುಕೊಳ್ಳದೆ ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಹೊರಟಿರ್ತಕ್ಕಂಥದ್ದೇನಿದೆ. ಚುನಾವಣೆ ನಂತರ ಏನು ಮಾಡ್ತೀರಿ ಅಂತಕ್ಕಂಥ ಪ್ರಮುಖವಾದ ವಿಚಾರ. ಈಗಾಗಲೇ ನಮಗೆ ಏಪ್ರಿಲ್ ತಿಂಗಳಿನಲ್ಲಿ ಮಳೆಯ ಬರ್ತಕ್ಕಂಥ ವಾತಾವರಣಗಳೇನಿತ್ತು ಹಿಂದಿನಿಂದ ಒಂದು ತಿಂಗಳು ಮುಂದೋಗಿದೆ. ಈಗಾಗಲೇ ಮೇ ತಿಂಗಳಿಗೆ ಇನ್ನು 2 ದಿವಸದಲ್ಲಿ ಪ್ರವೇಶ ಮಾಡ್ತಾ ಇದ್ದೇವೆ. ಅಶ್ವಿನಿ ಮಳೆನೋ ಆದಂಥದ್ದಿಲ್ಲ, ಭರಣಿ ಮಳೆಯು ಏನು ಕೈ ಕೊಡುತ್ತೇನೋ ಗೊತ್ತಿಲ್ಲ. ಏಕೆಂದರೆ ಕೆಲವರು ಹವಾಮಾನ ತಜ್ಞರು ಇರ್ತಕ್ಕಂಥ ಕೆಲವು ಈಗಿನ ಈ ವರ್ಷದ ವೈಜ್ಞಾನಿಕವಾದ ಅವರ ವರದಿಗಳನ್ನು ಕೆಲವರು ಕೊಡ್ತಾ ಇರತಕ್ಕಂಥದ್ದು ಗಮನಿಸಿದ್ದಾರೆ. ಇವತ್ತು ಈ ರಾಜ್ಯ ಸರ್ಕಾರ ಈ ಬರಗಾಲದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ರಲ್ಲಿ ಕಳೆದ 6-7 ತಿಂಗಳಿಂದ ಬರೀ ಘೋಷಣೆಗಳಿಗೆ ಸೀಮಿತವಾಗಿದ್ದಾರೆ. ಏನು ಪ್ರಾರಂಭಿಕ ಹಂತದಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಮನವಿಗಳನ್ನು ಕೊಟ್ಟಿದ್ದೇವೆ. ಮನವಿ ಕೊಟ್ಟ ನಂತರ ಕೇಂದ್ರ ಸರ್ಕಾರದ ತಂಡ ಬಂದು ಹಲವಾರು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಬರಗಾಲ ವೀಕ್ಷಣೆ ಮಾಡಿದ್ದಾರೆ. ನಮಗೆ ಹಣ ಬಿಡುಗಡೆ ಮಾಡಲಿಲ್ಲ ಅಂತಕ್ಕಂಥ ಅಪಾದನೆಯನ್ನು ನಿರಂತರವಾಗಿ ಮಾಡ್ಕೊಂಬಂದರು. ಕಾರ್ಯಕ್ರಮಗಳೇ ದಿನ ಭಜನೆ. ಅವರಿಗೆ ಗ್ಯಾರಂಟಿಯ ಕಾರ್ಯಕ್ರಮವನ್ನು ಹೊರತುಪಡಿಸಿ ಯಾವುದೇ ರೀತಿಯ ಚರ್ಚೆಗಳಿಲ್ಲ. ಅದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಬಗ್ಗೆ ವಾಗ್ದಾಳಿ ಮತ್ತು ಪ್ರಧಾನಮಂತ್ರಿಗಳ ಮೇಲೆ ಪ್ರತಿನಿತ್ಯ ಅವರ ಪದ ಬಳಕೆಗಳೇನಿದ್ದಾವೆ ಇದೆಲ್ಲವನ್ನು ನೋಡಿದಾಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ವಿಶ್ವಾಸದಲ್ಲಿ ಆಡಳಿತವನ್ನು ನಡೆಸಬೇಕಾದಂಥದ್ದೇನಿದೆ ಆ ವಿಶ್ವಾಸದ ಕೊರತೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಇದು ಪ್ರಮುಖವಾಗಿ ನಾನು ಗಮನಿಸಿರ್ತಕ್ಕಂಥ ಅಂಶ.